ರೆಡಿನಾ? ಯಾಕೆ? ಮನೆ ಬಿಟ್ಟು ಆಚೆ ಹೋಗಕ್ಕೆ. ವಾಟ್? ಸೌಂದರ್ಯ, ದಿಶಾ, ದಿಶಾ, ಸೌಂದರ್ಯ, ಅಮ್ಮ, ದಿಶಾ, ದಿಶಾ. ಅದಕ್ಕೆ ಏನಾಯ್ತು? ಸೌಂದರ್ಯ, ಅದಕ್ಕೆ ಏನಾಯ್ತು? ಸೌಂದರ್ಯ, ಏನಾಯ್ತು? ತುಂಬಾ ನೋವಾಗ್ತದೆ, ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ. ದಿಶಾ, ದಿಶಾ, ಯಾಕೆ ಹೀಗೆ ಮಾಡಿದೆ? ಏನಾಯ್ತು ಅದಕ್ಕೆ? ಯಾಕೆ ಬಿದ್ರಿ? ತುಂಬಾ ನೋವಾಗ್ತದೆ, ನನ್ನ ಕೈಲಾಗ್ತಿಲ್ಲ. ಅಮ್ಮ, ಏನಾಯ್ತು? ಹಾಸ್ಪಿಟಲ್ ಹೋಗೋಣ ನಡಿ. ಆಂಬ್ಯುಲೆನ್ಸ್ ಫೋನ್ ಮಾಡಚ್ಚು. ಬನ್ನಿ ಬನ್ನಿ ಬನ್ನಿ. ಚಿರಾಗ್, ನಾನು ಏನು ಮಾಡಿಲ್ಲ ಚಿರಾಗ್. ನಾನೇನು ಮಾಡಿಲ್ಲ ಅಕ್ಕ. ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೀಟಾಗಿ ಕಾಣಿಸ್ತದೆ ಅಲ್ಲ? ಅರೆ, ಆಹಾ, ಎಲ್ಲ ಗಲೀಜಾಗಿತ್ತು. ಆದರೆ ಈ ಒಂದು ಶರ್ಟ್ ಮಾತ್ರ ಫ್ರೆಶ್ ಆಗಿದೆ. ನೋಡು, ನಿನ್ನ ರೂಮ್ ಎಲ್ಲ ಎಷ್ಟು ಗಬ್ಬಾಗಿತ್ತು. ಆದರೆ ನಾನು ಬಂದಮೇಲೆ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ನನ್ನ ಹೆಂಡತಿ ಯಾಕೆ ಸ್ವೀಕರಿಸಿದ್ರೆ ನಿನಗೆ ಕೇರ್ ಮಾಡ್ತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನೀನು ಹೇಳಿದ್ದೆಲ್ಲ ಮಾಡ್ತೀನಿ. ನನ್ನ ರೂಮ್ ಹೇಗೆ ಇಟ್ಕೊಬೇಕು, ನಾನು ಹೇಗೆ ಟ್ರೀಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಹೇಳಕ್ಕೆ ಬರಬೇಡ. ಇಲ್ಲ ನರಸಿಂಹ, ಒಂದು ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಇರಲೇಬೇಕು. ಇಲ್ಲಾಂದರೆ ಅವ್ನ ಲೈಫಲ್ಲಿ ಹೇಗೆ ಚೆನ್ನಾಗಿರ್ತಾನೆ ಹೇಳು? ಮನೆಯಿಂದ ಆಚೆ ನಡಿ. ಸೌಂದರ್ಯದಿಂದ ಮನೇಲಿ ಏನೇನೋ ನಡೀತಿದೆ. ಸೌಂದರ್ಯಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯನ ಎಲ್ರಿಗೂ ಹೇಳ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಆದರೆ ಅದನ್ನು ಪ್ರೂವ್ ಮಾಡೋಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಏನು ತಲೆ ಕೆಡಿಸ್ಕೋಬೇಡ ದಿಶಾ. ಇನ್ ಕೇಸ್ ಏನಾದರೂ ಕ್ರೂಷಿಯಲ್ ಪ್ರಾಬ್ಲಮ್ ಬಂದರೆ ನನಗೆ ಕಾಲ್ ಮಾಡು, ನಾನು ಹೇಳ್ತೀನಿ. ಸರಿ ಮೇಡಮ್. ಸೌಂದರ್ಯ, ಚಿರು, ಏನಾಯ್ತು? ಮಗು ಮಗು ಇಲ್ಲ ಚಿಕ್ಕಪ್ಪ. ಸೌಂದರ್ಯ, ಸಮಾಧಾನ ಮಾಡ್ಕೋ. ಸೌಂದರ್ಯ, ಬೇಜಾರು ಮಾಡ್ಕೋಬೇಡಮ್ಮ, ಯೋಚನೆ ಮಾಡಬೇಡ. ದೇವರು ನಿನಗೆ ಮತ್ತೊಂದು ಮುದ್ದಾದ ಮಗು ಕೊಡ್ತಾನೆ. ಚಿರಾಗ್, ಪ್ಲೀಸ್ ಪ್ಲೀಸ್ ನನ್ನ ಮಾತನ್ನು ನಂಬಿ. ಅವ್ರು ಸುಳ್ಳು ಹೇಳ್ತಿದ್ದಾರೆ. ಅವರೇ ನನ್ನ ಕೈ ಹಿಡಿದು ಅವರಾಗೆ ಬಿದ್ದು ನನ್ನ ಮೇಲೆ ಆರೋಪ. ಅದಕ್ಕೆ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ನಾನು ನಿಜ ಹೇಳ್ತಿದ್ದೀನಿ ಚಿರಾಗ್, ಅವ್ರು ಸುಳ್ಳು ಹೇಳ್ತಿದ್ದಾರೆ. ಅವ್ರು ಪ್ರೆಗ್ನೆಂಟ್ ಆಗಿರಲಿಲ್ಲ. ಬೇಕಿದ್ರೆ ಈ ನರ್ಸನ್ನೇ ಕೇಳಿ. ಪ್ಲೀಸ್ ಇವಾಗಾದರೂ ನಿಜ ಹೇಳಿ ಪ್ಲೀಸ್. ಏನಾಗಿದೆ ನಿಮ್ಗೆ? ಅವರ ಮಗು ಕಳ್ಕೊಂಡು ದುಃಖದಲ್ಲಿರುವಾಗ ಯಾಕಿಂತ ಸುಳ್ಳು ಆರೋಪ ಹೊರಿಸ್ತಿದ್ದೀರಾ ಅವ್ರ ಮೇಲೆ? ಅದಕ್ಕೆ ತಾಯಿ ಆಗಲಿ ಎಲ್ಲರ ಥರ ಮಕ್ಕಳು ಮಾಡ್ಕೊಳ್ಳಿ ಅಂತ ನೀವೇ ಹೇಳ್ಬಿಟ್ಟು ಇವಾಗ ನೀವೇ ಯಾಕ್ರಿ ಈ ಥರ ಡ್ರಾಮಾ ಮಾಡ್ತಾ ಇದ್ದೀರಾ? ಚಿರಾಗ್, ನಾನು ನಿಜ ಹೇಳ್ತಿದ್ದೀನಿ. ಸೌಂದರ್ಯಗೆ ಯಾವುದೇ ಕಾರಣಕ್ಕೂ ಮಕ್ಕಳೇ ಆಗಲ್ಲ.
ನಾನು ನಿಜ ಹೇಳ್ತಿದ್ದೀನಿ, ಅವ್ರು ಸುಳ್ಳು ಹೇಳ್ತಿದ್ದಾರೆ ಚಿರಾಗ್. ಹೌದು, ನಿಜ ಹೇಳ್ತಿರೋದು ನಿಜ. ಮುಂದೆ ನಾನು ಯಾವತ್ತೂ ತಾಯಿ ಆಗೋಕ್ಕಾಗಲ್ಲ. ಯಾಕಂದ್ರೆ ಬಿತ್ತಿರೋ ಫೋರ್ಸಿಗೆ ನನ್ನ ಗರ್ಭಕೋಶನೇ ಡ್ಯಾಮೇಜ್ ಆಗ್ಬಿಟ್ಟಿದೆ. ಹೌದು ಸರ್, ಬೆಳಗ್ಗೆ ನೀವು ಶಾಕಲ್ಲಿರೋದ್ರಿಂದ ಹಾಸ್ಪಿಟ್ಲಲ್ಲಿ ಹೇಳೋಕ್ಕಾಗಿದ್ದಿಲ್ಲ. ಸೌಂದರ್ಯ ಮೇಡಮ್ ಕೆಳಗೆ ಬಿದ್ದಿದ್ದರಿಂದ ಅವ್ರು ತಮ್ಮ ಗರ್ಭಕೋಶನ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇನ್ನು ಮುಂದೆ ಅವ್ರಿಗೆ ಮಕ್ಕಳಾಗಲ್ಲ ಸರ್. ಹೋಗ್ಲಿ ಬಿಡೋ ಸಹೋದರ, ಆ ದೇವರು ನಮ್ಮ ಹಣ್ಣಲ್ಲಿ ಬರ್ತಿರೋದ ಇಷ್ಟು ಅನ್ಸುತ್ತೆ. ನಮಗೆ ಮಕ್ಕಳಾಗೋದಕ್ಕಿಂತ ನನಗೆ ನೀನು ಮುಖ್ಯ. ಪಂಚೆ ಆಗೋ ಹಾಗಾಗೋಯ್ತಲ್ಲ. ಅದಕ್ಕೆ ಪ್ಲೀಸ್ ಯಾಕಂತ ಮಾತುಗಳಾಡ್ತೀರ? ನಿಮ್ಮ ಮಗ ನಾನಿರ್ಬೇಕಾದ್ರೆ ಹೆಂಗಂತ ಪದಗಳು ಉಪಯೋಗಿಸ್ತೀರ? ಅಂತ ಪದಗಳನ್ನು ಉಪಯೋಗಿಸ್ಬೇಡಿ. ಇದು ಸೌಂದರ್ಯ ಅವ್ರದ್ದು ಟೆಸ್ಟ್ ಮಾಡಿರೋ ರಿಪೋರ್ಟ್. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಬೇಕಿದ್ರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇವಳು ಮಾಡಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ಇವಳನ್ನ ಹೇಗೆ ನಂಬೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಇವಾಗ ಮನೆ ಮುಂದೆ ಬೇರೆ ಕಾಯ್ಕೊಂಡು ಕೂತಿದ್ದಾಳೆ. ಈ ಚಳಿ ಏನು ಮಾಡ್ತಿದ್ದಾಳೋ ಏನೋ.